ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 10ನೆಯ ಶ್ಲೋಕ. ಸುಧಾಧಾರಾಸಾರೈ ಚರಣಯುಗಲಾಂತರ್ವಿಗಲಿತೈ ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂನಾಯ ಮಹಸಃ ಅವಾಪ್ಯ ಸ್ವಾಂ ಭೂಮಿಂ ಭುಜಗನಿಭಮದ್ಯುಷ್ಠವಲಯಂ ಸ್ವಾತ್ಮಾನಂ ಕೃತ್ವಾ ಸ್ವಪಿಶಿ ಕುಲಕುಂಡೇ ಕುಹರಿಣಿ. ಹೇ ಶ್ರೀಮಾತೆಯೇ, ನಿನ್ನ ಚರಣಯುಗಲ ಮಧ್ಯಭಾಗದಿಂದ ಜನಿಸಿದಂತಹ ಅಮೃತ ಪ್ರವಾಹದಿಂದ ನಾಡಿಗಳ ಸಮುದಾಯದಿಂದ ಕೂಡಿದ ಈ ದೇಹ ಅನ್ನುವ ಪ್ರಪಂಚವನ್ನು ಸಿಂಪಡಿಸಿ ಅಮೃತರಸದ ಅತಿಶಯ ರೂಪವಾದ ಕಾಂತಿಯುಳ್ಳ ತನ್ನ ಸ್ಥಾನವಾದ ಮೂಲಾಧಾರ ಚಕ್ರವನ್ನು ಸೇರಿ ಸರ್ಪಕ್ಕೆ ಸಮಾನವಾದ ಅಧಿಷ್ಠಾನದಿಂದ ಕೂಡಿದಂತಹ ಚಕ್ರಾಕೃತಿಯುಳ್ಳ ತನ್ನ ರೂಪವನ್ನು ಪಡೆದು ಸೂಕ್ಷ್ಮವಾದ ರಂಧ್ರದಲ್ಲಿರುವ ಸುಷುಮ್ನಾ ನಾಡಿಯ ಮೂಲಾಧಾರ ಚಕ್ರದಲ್ಲಿ ಏ ಜಗನ್ಮಾತೆ ಕುಂಡಲಿನಿಯೇ, ನೀನು ನಿದ್ರೆಯನ್ನು ಗೈಯುವೆಯಮ್ಮ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಆ ಕುಂಡಲಿನಿ ಸ್ವರೂಪಳಾದ ಅಮ್ಮನನ್ನು ಪ್ರಾರ್ಥಿಸಿದ್ದಾರೆ. ಆತ್ಮೀಯರೇ, ಕಳೆದ ಶ್ಲೋಕದಲ್ಲಿ ಕುಂಡಲಿನಿ ಶಕ್ತಿಯು ಮೂಲಾಧಾರದಿಂದ ಕುಲಮಾರ್ಗದಿಂದ ಹೊರಟು ಕ್ರಮವಾಗಿ ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ ಅನ್ನುವ ಪಂಚಭೂತಾತ್ಮಿಕವಾದ ಈ ಪ್ರಪಂಚದ ಸಂಕೇತವನ್ನು ದಾಟಿ ಮುಂದೆ ಈ ಪಂಚಭೂತಗಳಿಂದ ಉಂಟಾಗಬಹುದಾದ ತನ್ಮಾತ್ರೆಗಳ ಅನುಭವವನ್ನು ತಿಳಿಸುವಂತಹ ಮನಸ್ಸಿನ ಸ್ಥಾನವಾದ ಆಜ್ಞಾಚಕ್ರವನ್ನೂ ದಾಟಿ ಮಹಾನ್ ಯೋಗಿಯು ಸಹಸ್ರಾರ ಅನ್ನುವಂಥ ಆ ಮಹಾ ಕೈಲಾಸವನ್ನು ಸೇರ್ತಾನೆ. ಅಲ್ಲಿ ಈ ಕುಂಡಲಿನಿಯು ರಹಸ್ಯವಾಗಿ ಶಿವನೊಡನೆ ರಮಿಸುತ್ತಾಳೆ ಅಂತ ಗುರುಗಳು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದರು. ಅದರ ಮುಂದುವರೆದ ಭಾಗವಾಗಿ ಈ ಶ್ಲೋಕದಲ್ಲಿ ಷಟ್ಚಕ್ರವನ್ನು ಭೇದಿಸಿ ಆ ಸಹಸ್ರಾರವನ್ನು ಸೇರಿದ ಆ ಯೋಗಿಯ ಆನಂದದ ಅನುಭೂತಿ ಹೇಗಿರುತ್ತೆ ಅನ್ನುವುದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ನೋಡಿ, ಯಾವ ಸಾಧಕನಲ್ಲಿ ಕುಂಡಲಿನಿ ಶಕ್ತಿಯು ಕುಲಮಾರ್ಗವಾದ ಸುಷುಮ್ನಾ ನಾಡಿಯ ಮುಖೇಣ ಕ್ರಮಬದ್ಧವಾಗಿ ಈ ಷಟ್ಚಕ್ರಗಳನ್ನು ಭೇದಿಸಿಕೊಂಡು ಸಹಸ್ರಾರ ಅನ್ನುವ ಮಹಾ ಕೈಲಾಸವನ್ನು ಸೇರುತ್ತೋ ಆಗ ಆ ಸಾಧಕನಿಗೆ ಸುಧಾಧಾರಾಸಾರೈ ಚರಣಯುಗಲಾಂತರ್ವಿಗಲಿತೈ ಅಂತ ನಾವು 2ನೆಯ ಶ್ಲೋಕದಲ್ಲಿ ಗುರುಗಳು ಹೇಳಿದ್ದನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಹ ಭವಂ ವಿರಂಚಿಹಿ ಸಂಚಿನ್ವನ್ ವಿರಚಯತಿ ಲೋಕಾನವಿಕಲಂ ಅಂತ 2ನೆಯ ಶ್ಲೋಕದಲ್ಲಿ ಗುರುಗಳು ವರ್ಣನೆ ಮಾಡಿದ್ದರು. ಅಂದರೆ ಶ್ರೀಮಾತೆಯ ಪಾದ ಕಮಲದ ರಜದಿಂದ ಬ್ರಹ್ಮನು ಈ ಚತುರ್ದಶ ಭುವನವನ್ನು ಸೃಷ್ಟಿ ಮಾಡಿದ ಅಂತ ಹೇಳಿದ್ದನ್ನು ನೆನಪು ಮಾಡಿಕೊಳ್ಬೇಕು. ಹೀಗೆ ಎಲ್ಲ ಚತುರ್ದಶ ಭುವನಗಳ ಮೇಲೆ ಆ ತಾಯಿಯ ದಿವ್ಯ ಸ್ವರೂಪ ಆರಂಭವಾಗತ್ತೆ. ಹಾಗಾಗಿ ಆಕೆಯ ಪಾದದ ಅಡಿಯಲ್ಲಿಯೇ ಈ ಎಲ್ಲ ಲೋಕಗಳು ಇರುವಂಥದ್ದು. ಈ ಎಲ್ಲ ಲೋಕಗಳಿಗೂ ಅಮ್ಮ ತನ್ನ ಅನುಗ್ರಹದಿಂದ ಕಾಲಕಾಲಕ್ಕೆ ಪಂಚಭೂತಗಳ ಮುಖೇನ ಜಗತ್ತಿಗೆ ಏನನ್ನು ಕೊಡಬೇಕೋ ಆ ಎಲ್ಲ ವಿಧವಾದ ಶೀತೋಷ್ಣ ಮಳೆಗಳನ್ನು ವಾತಾವರಣದ ಮುಖೇನ ಸೃಷ್ಟಿ ಮಾಡಿ ಜಗತ್ತನ್ನು ನಡೆಸ್ತಾ ಇದ್ದಾಳೆ ಅಂತ. ಹಾಗೆಯೇ ನಮ್ಮ ಶರೀರ ಅನ್ನುವಂಥ ಈ ಪಿಂಡಾಂಡದಲ್ಲಿ ಮೂಲಾಧಾರದಿಂದ ಆರಂಭಿಸಿ ಅದರ ಮೇಲಿರುವಂತಹ ಎಲ್ಲ ದಿವ್ಯ ಭೂಮಿಕೆಗಳೇ ನಮ್ಮ ಶರೀರದಲ್ಲಿರುವಂಥ ಚತುರ್ದಶ ಭುವನಗಳು ಅಂತ. ಹೀಗೆ ಈ ಮೂಲಾಧಾರದಿಂದ ಊರ್ಧ್ವಮುಖವಾಗಿ ಸಾಗಿದಂತಹ ಕುಂಡಲಿನಿಯು ಈ ಎಲ್ಲ ದಿವ್ಯ ಭೂಮಿಕೆಗಳು ಅನ್ನುವ ಲೋಕಗಳನ್ನು ದಾಟುತ್ತಾ ಮೇಲೆ ಹೋಗಿ ಸಹಸ್ರಾರವೆಂಬತಕ್ಕಂಥ ಪದ್ಮದಲ್ಲಿ ಶಿವಶಕ್ತಿಯುಕ್ತವಾದ ಶ್ರೀಮಾತೆಯ ಪಾದ ಕಮಲವನ್ನು ಸೇರುತ್ತೆ. ಆ ಚಂದ್ರಮಂಡಲದಲ್ಲಿರುವಂಥ ಅಮ್ಮನ ಶ್ರೀಪಾದಗಳಿಂದ ಅಮೃತದ ಧಾರೆಯಾಗತ್ತೆ ಎನ್ನುವುದನ್ನು ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂನಾಯ ಮಹಸಃ ಅಂತ. ಅಂದರೆ ಕುಂಡಲಿನಿ ಶಕ್ತಿ ಸಹಸ್ರಾರವನ್ನು ಸೇರಿದಾಗ ಸುಧಾಧಾರಾಸಾರೈಹಿ ಅಂತ ಆಗಿದ್ದು ಈಗೇನಾಗಿದೆ ಅಂದರೆ ಆ ಎಲ್ಲ ಸುಧಾಧಾರೆಯು ನಮ್ಮ ಈ ಶರೀರ ಎನ್ನುವ ಪ್ರಪಂಚದ 72,000 ನರನಾಡಿಗಳಲ್ಲಿ ಮತ್ತೆ ಪ್ರವಹಿಸಿದಾಗ
ಅವರ್ಣನೀಯವಾದ ಮಹತ್ತರವಾದ ಆನಂದವನ್ನ ಆ ಯೋಗಿಯು ಅನುಭವಿಸ್ತಾನೆ. ಅದು ಅತ್ಯಂತ ಆನಂದದ ಉನ್ಮಾದ ಸ್ಥಿತಿಯಾಗಿರುತ್ತೆ. ಇದನ್ನೇ ಜೀವನ್ ಮುಕ್ತ ಸ್ಥಿತಿ ಅಂತಲೂ ಕರೀತಾರೆ. ನೋಡಿ, ನಮ್ಮಲ್ಲಿ ಸತ್ತ ಮೇಲೆ ಮುಕ್ತಿ ಅಂತಿಲ್ಲ. ಬದುಕಿರುವಾಗಲೇ ಈ ಮುಕ್ತ ಸ್ಥಿತಿಯನ್ನು ಅನುಭವಿಸುವ ಮಹಾತ್ಮರಿದ್ದಾರೆ. ಮತ್ತು ಈ ಯೋಗ ಸ್ಥಿತಿಯಿಂದ ಹೊರಬಂದ ಮೇಲೂ ಆ ಯೋಗಿಯು ಹೇಗಿರ್ತಾನೆ ಅಂತಂದರೆ ಸರ್ವಂ ಬ್ರಹ್ಮಮಯಂ ಜಗತ್ ಅಂತ ನೋಡುವ ಎತ್ತರದ ಸ್ಥಿತಿಯಲ್ಲಿರ್ತಾರೆ. ಅಂದರೆ ಏನರ್ಥ? ಅವನು ಎಲ್ಲಿ ನೋಡಿದರೂ ಅಲ್ಲಿ ಪರಬ್ರಹ್ಮವೇ ಕಾಣ್ತಾ ಇದೆ. ಎಲ್ಲ ಕಡೆಯೂ ಆ ಭಗವತಿಯಾದ ಜಗನ್ಮಾತೆಯನ್ನೇ ನೋಡ್ತಾ ಇದ್ದಾನೆ. ಎಲ್ಲರಲ್ಲೂ ಅವಳೇ ಇದ್ದಾಳೆ ಎನ್ನುವಂಥ ದರ್ಶನವನ್ನು ಆತ ಮಾಡ್ತಾನೆ ಅಂತ. ಇದಕ್ಕೆ ಆಗಮಗಳಲ್ಲಿಯೂ ಸಹ ಆಧಾರವನ್ನು ಹೇಳಿದ್ದಾರೆ ವ್ಯಾಖ್ಯಾನಕಾರರು, ಉಪಾಸಕರು. ಲೋಕಸ್ಯ ದ್ವಾರಾಮರ್ಚಿಮತ್ ಪವಿತ್ರಂ ಜ್ಯೋತಿಷ್ಮತ್ ಭ್ರಾಜಮಾನಂ ಮಹಸ್ವತ್ ಅಮೃತಸ್ಯಾಧಾರ ಬಹುಧಾ ದೋಹಮಾನಂ ಚರಣಂ ನೋ ಲೋಕೆ ಸುಧಿದಾ ದಧಾತು. ಇದು ವೇದ ಮಂತ್ರಗಳ ಆಧಾರವನ್ನು ವ್ಯಾಖ್ಯಾನಕಾರರು ಉದಹರಿಸಿ ತೋರಿಸಿದ್ದಾರೆ. ಅಂದರೆ ಯೋಗದಲ್ಲಿರುವುದು ಬೇರೆಯಲ್ಲ, ವೇದಗಳಲ್ಲಿರುವುದು ಬೇರೆಯಲ್ಲ ಅಂತ. ಈ ಮಂತ್ರದ ಅರ್ಥ ಏನಪ್ಪ ಅಂದರೆ, ಶ್ರೀಮಾತೆಯ ಪಾದ ಕಮಲಗಳಿಂದ ಅಮೃತಸ್ಯ ಧಾರಾ ಬಹುಧಾ ದೋಹಮಾನಂ ಅಂತ ಹೇಳ್ತಿದ್ದಾರಲ್ಲ, ಹಸುವಿನ ಕೆಚ್ಚಲಿನಿಂದ ಹಾಲನ್ನು ಕರೆದಂತೆ ಸಹಸ್ರಾರದಿಂದ ಆ ಅಮೃತದ ಧಾರೆಯು ಸುರಿದು ಶರೀರವೆಂಬ ಈ ಲೋಕವನ್ನು ಆಪ್ಯಾಯತೆಯನ್ನಾಗಿ ಇಡುವಂತೆ, ಅಂದರೆ ಯಾವಾಗಲೂ ಆರ್ದ್ರತೆಯಿಂದ ಇರುವಂತೆ, ಆನಂದವಾಗಿ ಇರುವಂತೆ ಆ ಅಂಬೆ ಅನುಗ್ರಹಿಸುತ್ತಾಳೆ ಅಂತ. ಇದನ್ನೇ ತಂತ್ರಶಾಸ್ತ್ರದಲ್ಲೂ ಇದೇ ವಿಚಾರವನ್ನು ಹೇಳಿದ್ದಾರೆ. ಸಹಸ್ರ ಕಮಲೇ ಶಕ್ತಿ ಶಿವೇನ ಸಹಮೋದತೆ ಸಚಾವಸ್ಥಾ ಪರಾಜ್ಞೇಯ ಸೈವ ನಿರ್ವೃತ್ತಿ ಕಾರಣಂ ಅಂತ. ಯಾವ ಕುಂಡಲನಿ ಶಕ್ತಿಯೋ ಸಹಸ್ರಾರ ಅನ್ನುವಂಥ ಕಮಲದಲ್ಲಿರುವಂಥ ಶಿವನನ್ನು ಸೇರಿ ಆನಂದವನ್ನು ಹೊಂದುತ್ತೋ ಅದು ನಿವೃತ್ತಿ ಕಾರಣಂ, ಅಂದರೆ ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿಬಿಡುತ್ತೆ ಅಂತ. ಅವರು ಬದುಕಿರುವಾಗಲೇ ಮುಕ್ತರಾಗಿ ಬಿಡ್ತಾರೆ, ಅವರು ಸತ್ತ ಮೇಲೆ ಮುಕ್ತಿ ಎನ್ನುವಂಥದ್ದು ಅಲ್ಲ ಅಂತ. ಇನ್ನು ಮುಂದಿನ ಸಾಲಿನಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಅವಾಪ್ಯ ಸ್ವಾಂ ಭೂಮಿಂ ಭುಜಗನಿಭ ಮಧ್ಯುಷ್ಠವಲಯಂ ಸ್ವಾತ್ಮಾನಂ ಕೃತ್ವ ಸ್ವಪಿಶಿ ಕುಲಕುಂಡೇ ಕುಹರಿಣಿ. ಜ್ಞಾನಾಮೃತದ ಆನಂದಾನುಭೂತಿಯನ್ನು ಕೊಟ್ಟು ಆ ಕುಂಡಲಿನಿ ಶಕ್ತಿಯು ಮತ್ತೆ ಸಹಸ್ರಾರದಿಂದ ಕೆಳಗಿಳಿದು ತನ್ನ ಮೂಲ ಸ್ಥಾನವಾದ ಮೂಲಾಧಾರವನ್ನು ಸೇರುತ್ತೆ. ಯಾಕೆ ಅಂದರೆ ಅವನಿಗೆ ಇನ್ನೂ ಆಯುಷ್ಯಿದೆ, ದೇಹವಿದೆ. ಇಂತಹ ಸಾಧಕರಲ್ಲಿ ಆ ಕುಂಡಲಿನಿ ಶಕ್ತಿಯು ಮತ್ತೆ ಕೆಳಗೆ ಬಂದರೂ ಅವರು ಈ ಭವಬಂಧನದಲ್ಲಿ ಅಥವಾ ಮೋಹದ ಮಾಯೆಯ ಸಂಸಾರ ಬಂಧನದಲ್ಲಿ ಅವರು ಸಿಲುಕುವುದಿಲ್ಲ ಅಂತ. ಪದ್ಮಪತ್ರ ವಿಮಾಂಭಸ, ಆ ಪದ್ಮದ ಎಲೆಯ ಮೇಲೆ ಹೇಗೆ ನೀರು ನಿಂತಿರುತ್ತೋ ಅಂಟಿಯೂ ಅಂಟದಂತೆ ಹಾಗಿರ್ತಾರೆ ಈ ಸಂಸಾರದ ಪ್ರಪಂಚದಲ್ಲಿ ಅಂತ. ಹೀಗೆ ಸಿದ್ಧಿಯನ್ನು ಹೊಂದಿರಬಹುದಾದಂಥ ಯೋಗಿಯಲ್ಲಿ ಕುಂಡಲಿನಿಯು ಯಾವಾಗಲೂ ಜಾಗೃತವಾಗಿದ್ದು ಊರ್ಧ್ವಮುಖವಾಗಿಯೇ ಇರುತ್ತೆ, ಎಲ್ಲಿ ಬೇಕಾದರೂ ಸಂಚಾರ ಮಾಡುವ ಶಕ್ತಿಯನ್ನು ಹೊಂದಿರುತ್ತೆ ಅಂತ. ಇಂತಹ ಸಿದ್ಧಪುರುಷನಿಗೆ ಅನೇಕ ರಹಸ್ಯ ವಿದ್ಯೆಗಳೆಲ್ಲ ಸಿದ್ಧಿಯಾಗಿರುತ್ತೆ, ಅಷ್ಟಸಿದ್ಧಿಗಳು ಆತನ ವಶದಲ್ಲಿರುತ್ತೆ. ಆದರೆ ಆ ಮಹಾತ್ಮನು ಪ್ರಪಂಚದ ಯಾವುದೇ ಕೀರ್ತಿಗೋಸ್ಕರವಾಗಿ ತನ್ನ ಹೆಸರು ಪ್ರಸಿದ್ಧಿಯಾಗಬೇಕು ಅನ್ನುವಂಥ ತೋರ್ಪಡಿಕೆಗಾಗಿ ಇದೆಲ್ಲ ಬಹಿರಂಗ ಮಾಡುವುದಿಲ್ಲ ಅಂತ. ಕೇವಲ ಸ್ವಾತ್ಮಾನುಭವದ ಆನಂದದಲ್ಲಿ ಸದಾಕಾಲ ಇರ್ತಾನೆ. ಆತನಿಗೆ ಯಾವುದೇ ಪ್ರಾಪಂಚಿಕ ವ್ಯಾಪಾರ ವ್ಯವಹಾರಗಳ ಬಂಧನದಲ್ಲಿ ಅವನು ಸಿಲುಕಿ ಹಾಕಿಕೊಳ್ಳಲಿಕ್ಕೆ ಇಷ್ಟಪಡೋದೇ ಇಲ್ಲ. ಮತ್ತೆ ಅವನು ಗುರುತಿಸಿಕೊಳ್ಳಬೇಕು ಅನ್ನುವ ಆಸೆಯೂ ಅವನಿಗಿಲ್ಲ ಅಂತ. ಇಂತಹ ಮಹಾತ್ಮನಲ್ಲಿ ಜ್ವಾಲಾ ಕುಂಡದಂತಿರಬಹುದಾದಂಥ ಮೂಲಾಧಾರದಲ್ಲಿ ಆ ಕುಂಡಲನಿಯು ಭುಜಂಗಾಕಾರ ರೂಪೇಣ ಮೂಲಾಧಾರಂ ಸಮಾಶ್ರಿತ. ಶಕ್ತಿ ಕುಂಡಲಿನಿ ನಾಮ ಬಿಸುತಂತು ನಿಭಾಶುಭ ಅಂತ ಹೇಳ್ತಾರೆ ತಂತ್ರಶಾಸ್ತ್ರಜ್ಞರು.
ಕಮಲದಳದ ನಾಳದಲ್ಲಿರುವ ಸಣ್ಣದಾದ ತಂತುವಿನಂತೆ ಈ ಕುಂಡಲಿನಿಯು ಸರ್ಪರೂಪದಿಂದ ಮೂಲಾಧಾರವನ್ನು ಆಶ್ರಯಿಸಿ ಅಲ್ಲಿ ಸುಖವಾದ ನಿದ್ರೆಯನ್ನು ಮಾಡುತ್ತೆ ಅಂತ. ಹೀಗೆ ಆತ್ಮೀಯರೇ, ಈ ಶ್ಲೋಕದಲ್ಲಿ ಗುರುಗಳು ಕುಂಡಲಿನಿ ಶಕ್ತಿ ಸಹಸ್ರಾರವನ್ನು ಸೇರಿದಾಗ ಅಲ್ಲಿಂದ ಸುರಿಯಬಹುದಾದಂಥ ಆ ಆನಂದ ಜ್ಞಾನಾಮೃತವನ್ನು ಇಡೀ ಶರೀರದ ನರನಾಡಿಗಳ ಮುಖೇನ ಪಸರಿಸಿ ಹೇಗೆ ಸದಾಕಾಲ ಉನ್ಮತ್ತವಾದ ಆನಂದ ಸ್ಥಿತಿಯಲ್ಲಿ ಇರುವಂತೆ ಮಾಡಿ ಮತ್ತೆ ಆ ಕುಂಡಲಿನಿ ಶಕ್ತಿ ವಾಪಸ್ಸು ಬಂದು ಮೂಲಾಧಾರದಲ್ಲಿ ಊರ್ಧ್ವಮುಖವಾಗಿಯೇ ಇರುತ್ತೆ, ಜಾಗೃತವಾಗಿರುತ್ತೆ. ಅಂತಹ ಮಹಾತ್ಮನು ಸದಾಕಾಲ ಜೀವನ್ಮುಕ್ತ ಸ್ಥಿತಿಯಲ್ಲಿಯೇ ಇರುತ್ತಾನೆ. ಸರ್ವರಲ್ಲೂ ಸರ್ವ ಕಡೆಯಲ್ಲಿಯೂ ಸಹ ಆ ಪರಬ್ರಹ್ಮ ಸ್ವರೂಪಳಾದ ಜಗನ್ಮಾತೆಯನ್ನೇ ನೋಡುವಂತಹ ಎತ್ತರದ ಸ್ಥಿತಿಗೆ ಹೋಗುತ್ತಾನೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಮತ್ತು ಈ ಶ್ಲೋಕದಲ್ಲಿ ಲಲಿತಾ ಸಹಸ್ರನಾಮದ ಅನೇಕ ನಾಮಗಳಿದ್ದಾವೆ. ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ ತಟಿಲ್ಲತಾ ಸಮರುಚಿಷಚ್ಚಕ್ರೋ ಪರಿಸಂಸ್ಥಿತ ಮಹಾಶಕ್ತಿ ಕುಂಡಲಿನಿ ಬಿಸತಂತು ತನೀಯಸಿ ಅಂತ ಹಲವು ನಾಮಗಳು ವಾಗ್ದೇವತೆಗಳು ಹೇಳಿದ್ದಾರೆ. ಇಂತಹ ಕುಂಡಲಿನಿ ಸ್ವರೂಪಳಾದ ಶ್ರೀಮಾತೆಗೂ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮತ್ತೊಂದು ವಿಶೇಷವಾದ ಚಿಂತನೆಯನ್ನು ಹೇಳ್ತಾ ಇದ್ದಾರೆ ಗುರುಗಳು. ಶ್ರೀಚಕ್ರಕ್ಕೆ ಸಂಬಂಧಪಟ್ಟ ಆ ದಿವ್ಯವಾದಂಥ ಚಿಂತನೆಯನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.